ಪೇರೆಂಟ್ಸ್ ಮೀಟ್ ಸ್ಟಾರ್ಟ್ ಆಗ್ತಿದೆ. ಪೂರ್ವಿತಿಂಗ್ ಫುಲ್ ಟೆನ್ಷನ್ ಆಗಿದೆ. ನಾನು ಏನಾದ್ರೂ ಹಾಕೊಡ್ತೀನಿ ಅವ್ರ ಸರ್ ಪ್ರಿನ್ಸಿಪಲ್ಗೆ ಅಂತ ಫುಲ್ ಶಾಕ್ ಆಗಿದ್ದಾಳೆ. ನೋಡೋಣ ಏನೆಲ್ಲ ಹಾಕೊಡ್ತೀನಿ ಅಂತ. ಬ್ರಿಲಿಯಂಟ್ PU ಕಾಲೇಜ್ನಲ್ಲಿ ಫಸ್ಟ್ PUC PCMB-A ಮತ್ತೆ C ಸೆಕ್ಷನ್ ಅವ್ರಿಗೆ ಪೇರೆಂಟ್ಸ್ ಮೀಟಿಂಗ್ ಇಟ್ಟಿದ್ದಾರೆ. ಹಾಗಾಗಿ ಇಷ್ಟೊಂದು ಜನ ಬಂದಿದ್ದಾರೆ. ಸ್ಟೂಡೆಂಟ್ಸ್ ಜೊತೆಗೆ ಪೇರೆಂಟ್ಸ್ ಕೂಡ ಕರೆದಿದ್ದಾರೆ. ಪ್ರಿನ್ಸಿಪಲ್ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಡೌಟ್ಸ್ ಬಂದಿಲ್ಲ ಅಂದ್ರೆ ಮಾರ್ಕ್ಸ್ ಯಾಕೆ ಬಂದಿಲ್ಲ ನನ್ನ ಪಾಯಿಂಟ್ ವಿಷನ್ ಇನ್ನೇನು ಕೇಳೋದು ನಾವು ಇನ್ನೇನು ಬೈಯೋದು ಏನು ಹೇಳಿ ಕಡಿಯೋದು ನಾನು ಏನು ಕೊಟ್ಟಿದ್ದೀನಿ ಕನ್ನಡ ಮಾಸ್ತದ್ದು ಫ್ರೆಂಡ್ಲಿ ಆಗಿ ಅರ್ಥ ಆಯ್ತದನ್ನ ಸ್ವಲ್ಪ ಈ ವಿಚಾರದ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಡಿಸ್ಕಸ್ ಮಾಡೋಣ. 1-to-1 ಇಂಟರಾಕ್ಷನ್ ಇರಲಿ. ನಾನು ನಮ್ಮ ಕಾಲೇಜಲ್ಲಿ ಏನೇನು ನಡೀತಿದೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ಅರ್ಥ ಆಯ್ತಲ್ವಾ? ನಿಮ್ಮ ಹತ್ರ ಮೈಕ್ ಬರ್ತದೆ. ಇಂಗ್ಲಿಷ್ ನಲ್ಲಿ 2 ಮಾರ್ಕ್, 1 ಮಾರ್ಕ್ 39. ಸರಿ, ಈಗ ಇದಕ್ಕೆ ಬಯಾಲಜಿ 1 ಮಾರ್ಕ್ ಹೋಗಿದೆ. ಇದನ್ನ ಹೇಗೆ ಫುಲ್ ಔಟ್ ಆಫ್ ಔಟ್ ಬರೋದು ಮಾಡಬೇಕು? IS ಸ್ಕೋರ್ ಮಾಡಿರೋನ್ನ ಹಾಗೆ ಕಡಿಮೆ ಮಾರ್ಕ್ಸ್ ತೆಗೆದಿರೋನ್ನ ಇಬ್ಬರನ್ನ ಕೂಡ ಕೆಲವ್ರನ್ನ ಕರೆದು ಮಾತಾಡ್ಸಿದ್ರು. ಹಾಗೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗೀತು. ನಾನು ಕೂಡ ಕೆಲವೊಂದು ಅನಿಸಿಕೆಗಳನ್ನ ಹೇಳಿದೆ. ಫಸ್ಟ್ ಎಲ್ಲ ಮಾತಾಡಬೇಡಿ ಚಿಕ್ಕಮ್ಮ ಅಂತಿದ್ ಪೂರ್ವಿ ತುಂಬಾ ಖುಷಿ ಆದ್ಲು ನಾನು ಮಾತಾಡಿದ್ದು ನೋಡಿ. ಫುಲ್ಲು ಹೆಂಗಾಗಿದ್ಲು ಅಂತಂದ್ರೆ ಏನೇನೆಲ್ಲ ಚಾಡಿ ಹೇಳ್ತೀನಪ್ಪ ಅಂತ ಫುಲ್ ಗರಂ ಆಗಿದ್ಲು. ಸೊ ಕೊನೆಗೆ ನನ್ನ ಪೇರೆಂಟ್ಸ್ ಮೀಟಿಂಗ್ ಆದ್ಮೇಲೆ ಪೂರಿ ತುಂಬಾ ಖುಷಿ ಆಯ್ತು, ನೀವು ಬಂದಿದ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ಲು. ಸೊ ಈಗ ಪೇರೆಂಟ್ಸ್ ಮೀಟಿಂಗ್ ಮುಗೀತು. ನೆಕ್ಸ್ಟ್ ಕಾಲೇಜ್ ತೋರಿಸ್ತೀವಿ ಹೆಂಗಿದೆ ಅಂತ. ಮಾತಾಡ್ಬಿಡಿ ಅಂತ ಅದು ನಾವು ಮನೆಗೆ ಬರೋದ್ರಗಡೆ ಸಂಜೆ ಆಗೋಯ್ತು. ಪೂರ್ವಿತನ ಮನೆಗೆ ಬಿಟ್ಟು ನಾನು ಜಿಮ್ಗೆ ಹೊರಟೆ. ಇತ್ತೀಚೆಗೆಲ್ಲ ಸ್ವಲ್ಪ ಜಿಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ವರ್ಕೌಟ್ ಮಾಡೋಣ ಅಂತ. ಜಿಮ್ಮಿಂದ ನಾನು ಬಂದಾದ್ಮೇಲೆ ಪೂರ್ವಿತ ಹೇಳಿದ್ಲು ಕಬಾಬ್ ತಿನ್ನಂಗಾಗಿದೆ ಚಿಕ್ಕಮ್ಮ ಹೋಗೋಣ ಅಂತ. ಸೊ ಹಂಗಾಗಿ ನಾನು ತುಂಬ ಇಷ್ಟಪಡುವಂತಹ ಕಬಾಬ್ ಸೆಂಟರ್ ಅಂತಂದರೆ ಮುಬಾರಕ್ ಕಬಾಬ್ ಸೆಂಟರ್ ಅಂತ ಇದೆ. ಅಂದರೆ ಮುನ್ನ ಅವರು ಮಾಡುವಂತಹ ಕಬಾಬು ನಂಗೆ ತುಂಬಾ ಇಷ್ಟ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವ್ರ ಹತ್ರ ಹೋದೆ. ಅವರು ಕಬಾಬ್ ಪೌಡರ್ ಕೂಡ ಮಾರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತೋ ಅವ್ರು ಮಾಡೋ ಕಬಾಬ್ ಅಂತ ಅಂದರೆ. ತುಂಬ ನೀಟಾಗಿ ಹೈಜೆನಿಕ್ ಆಗಿ ಮಾಡ್ತಾರೆ. ನಾನಲ್ಲಿ ಕುಷ್ಕಾ ಹಾಗೇನೆ ಚಿಕನ್ ಬಿರಿಯಾನಿ, ಲೆಗ್ ಪೀಸ್ ಹಾಗೆ ಕಬಾಬ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ನಾನು ಹೋದ ತಕ್ಷಣ ನೀಟಾಗಿ ನನಗೆ ಸಪ್ರೇಟಾಗಿ ಲಿವರ್ದು ಫ್ರೈನು ಕೂಡ ಮಾಡಿಕೊಡ್ತಾರೆ. ಫೋನ್ ಮಾಡಿ ಹೇಳಿದರೆ ಸಾಕು, ನೀಟಾಗಿ ನಮ್ಮ ಪಾರ್ಸಲ್ನ ರೆಡಿ ಮಾಡಿಟ್ಟಿರ್ತಾರೆ. ಹೋದ ತಕ್ಷಣ ಇಸ್ಕೊಂಡು ಬರ್ಬೋದು. ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಕಬಾಬ್ ಎಲ್ಲ ಮಾಡ್ತಾರೆ ಗೊತ್ತಾ. ಅವರು KG ಲೆಕ್ಕದಲ್ಲಿ ಕಬಾಬ್ನ ಮಾರೋದು. ಇವರಂತೂ ತುಂಬ ವರ್ಷಗಳಿಂದ ಕಬಾಬ್ ಮಾಡ್ತಾ ಇದ್ದಾರೆ. ನಾನೇ ಸುಮಾರು 15 ವರ್ಷದಿಂದ ಇಲ್ಲಿ ಕಬಾಬ್ ತಿಂತಾ ಇದ್ದೀನಿ. ನೀವೇನಾದರೂ ಈ ಕಡೆ ಬಂದರೆ ಅಂದರೆ ಕೃಷ್ಣ ಆಸ್ಪತ್ರೆ ಎದುರುಗಡೆ ಇವ್ರದ್ದು ಕಬಾಬ್ ಸೆಂಟರ್ ಇರೋವಂಥದ್ದು. ನೀವೇನಾದರೂ ಒಂದ್ಸಲ ಇಲ್ಲಿ ಬಂದು ತಿಂದರೆ ಖಂಡಿತವಾಗ್ಲೂ ಇಲ್ಲೇ ಫಿಕ್ಸು. ಇನ್ಮೇಲೆ ನೀವು ಕಬಾಬ್ ತಿನ್ನೋಕೆ ಇಲ್ಲಿಗೆ ಬಂದೇ ಬರ್ತೀರಾ. ಅಷ್ಟು ಚೆನ್ನಾಗಿ ಕಬಾಬ್ನ ಮಾರ್ತಾರೆ. ಹಾಗೆ ಇವರು ಕಬಾಬ್ ಪೌಡ್ರು ಕೂಡ ರೆಡಿ ಮಾಡ್ತಾರೆ, ಅದನ್ನು ಕೂಡ ಮಾರ್ತಾರೆ. ಅದನ್ನು ತೊಗೊಂಡೋಗಿ ನಾವು ಮನೆಯಲ್ಲಿ ಚಿಕನ್ಗೆ ಕಬಾಬ್ ಪೌಡ್ರನ್ನ ಮಿಕ್ಸ್ ಮಾಡಿ ನಾವು ಕೂಡ ಕಬಾಬ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದ್ಸಲ ಬನ್ನಿ, ಟೇಸ್ಟ್ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಯಾಕಂದ್ರೆ ನನಗೆ ತುಂಬಾ ಇಲ್ಲಿ ಇಷ್ಟ ಅಂತ ನಾನು ತಿನ್ನೋ ಕಬಾಬ್ ಸೆಂಟರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಬಾಬ್ ಜೊತೆಗೆ ಚಟ್ನಿ ಕೂಡ ಕೊಡ್ತಾರೆ, ಅದಂತೂ ಸಖತ್ತಾಗಿರುತ್ತೆ, ಪುದೀನ ಚಟ್ನಿ. ನಾನು ಅವ್ರಿಗೆ ಫೋನ್ ಮಾಡಿ ಕಬಾಬ್ನೆಲ್ಲ ಪ್ಯಾಕ್ ಮಾಡಿ ಅಂತ ಹೇಳಿದ್ದೆ. ಆದ್ರೆ ನಾನು ಹೋಗಿದ್ ಲೇಟ್ ಆಯ್ತು, ಹಾಗಾಗಿ ಇದ್ದಿದ್ದ ಕಬಾಬ್ ಎಲ್ಲ ಖಾಲಿ ಆಗಿತ್ತು. ನಾನು ಹೋದ್ಮೇಲೆ ಬಿಸಿ ಬಿಸಿಯಾಗಿ ಕಬಾಬ್ನ ರೆಡಿ ಮಾಡಿಕೊಟ್ರು. ನನ್ನ ಪಾರ್ಸಲ್ ಎಲ್ಲ ರೆಡಿ ಮಾಡಿಕೊಟ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಈ ಥರ ಎಲ್ಲ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇವ್ರು ತುಂಬಾನೇ ಚೆನ್ನಾಗಿ ಕಬಾಬ್ ಮಾಡ್ತಾರೆ. ಹಾಗಾಗಿ ನಿಮಗೂ ಕೂಡ ಈ ಕಬಾಬ್ ಸೆಂಟರ್ ಬಗ್ಗೆ ಗೊತ್ತಾಗ್ಲಿ ಅಂತ ಈ ವಿಡಿಯೋನ ಮಾಡಿದೆ. ನೀವು ಕೂಡ ಒಂದ್ಸಲ ಬಂದು ಇಲ್ಲಿ ಟೇಸ್ಟ್ ಮಾಡಿ. ಹಾಗೆ ಬೆಸ್ಟ್ ಕಬಾಬ್ ಸೆಂಟರ್ ಅಂದ್ರೆ ಮುನ್ನ ಕಬಾಬ್ ಸೆಂಟರ್ ಅಂತ ಹೇಳ್ಬೋದು. ನಾನು ಮನೆಗೆಲ್ಲ ಪಾರ್ಸಲ್ ತಗೊಂಡು ಬಂದೆ. ಅಂದ್ರೆ ಎಲ್ಲರೂ ಕೂಡ ಪ್ಲೇಟಲ್ಲಿ ಜೋಡಿಸ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡಿದ್ವು. ನನ್ನ ಮಗಳಂತೂ ಆ ಪೀಸ್ ಬೇಕು ಮಮ್ಮಿ, ಈ ಪೀಸ್ ಬೇಕು ಮಮ್ಮಿ ಅಂತ ಹೇಳ್ತಾ ಇದ್ದು. ಎಲ್ಲರೂ ನೀಟಾಗಿ ಕುತ್ಕೊಂಡು ಸರ್ವ್ ಮಾಡ್ಕೊಂಡು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವು. ಫುಡ್ ಅಂತೂ ತುಂಬಾನೇ ಸಖತ್ತಾಗಿತ್ತು, ಟೇಸ್ಟಿಯಾಗಿ ಸ್ಪೈಸಿಯಾಗಿ ಕೂಡ ಇತ್ತು. ಹಾಗೆ ಇವತ್ತಿನ ನನ್ನ ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಿದ್ರಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೀಪ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.